ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ ನಾವು. ಇನ್ನೊಂದು ಕಡೆಗೆ ದರ್ಶನ್ ಇನ್ಸ್ಟಾ, ಟ್ವಿಟರ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಇನ್ಮುಂದೆ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮೂಲಕ ಮಾಹಿತಿನ ಅಭಿಮಾನಿಗಳಿಗೆ ಹಂಚಿಕೊಂಡಿದ್ದಾರೆ. ಆ ಪೋಸ್ಟನ್ನು ಗಮನಿಸ್ತಾ ಇದ್ದಾರೆ. ಆ ಪೋಸ್ಟ್ನ ಸಾರಾಂಶದಲ್ಲಿ ಇರೋದಿಷ್ಟು: ಒಂದು, ಸೋಷಿಯಲ್ ಮೀಡಿಯಾ ಇರಬಹುದು ಅಥವಾ ಈ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅವರ ಅನುಪಸ್ಥಿತಿಯಲ್ಲಿ ನಾನು ಹ್ಯಾಂಡಲ್ ಮಾಡ್ತೀನಿ. ಮತ್ತು ಹೊಸ ಮೂವಿ ಅವ್ರದ್ದು ಡೆವಿಲ್ ಸಿನಿಮಾ ಇದೆಯಲ್ಲ, ಅದರದ್ದೆಲ್ಲ ಅಪ್ಡೇಟ್ಸನ್ನು, ಲೇಟೆಸ್ಟ್ ಅಪ್ಡೇಟ್ಸನ್ನು ಕೂಡ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಅವರು ಆದಷ್ಟು ಬೇಗ ವಾಪಸ್ ಬರ್ತಾರೆ ಅನ್ನುವಂತಹ ವಿಶ್ವಾಸ ನನಗಿದೆ. ಅಲ್ಲಿ ತನಕ ನಿಮ್ಮೆಲ್ಲರದ್ದು ಪ್ರೀತಿ, ಪ್ರೇಯರ್ಸು ಎಲ್ಲವೂ ಕೂಡ ಹೀಗೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋಣ ಅಂತ ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಅಭಿಮಾನಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ನೆನ್ನೆ ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವ್ರದ್ದೊಂದು ಫೋಟೋವನ್ನು ಹಂಚಿಕೊಂಡಿದ್ರು. ಆಮೇಲೆ ಈ ಟೈಮ್ನಲ್ಲಿ ಎಲ್ಲರದ್ದು ಕೂಡ ತಾಳ್ಮೆ ತುಂಬ ಇಂಪಾರ್ಟೆಂಟು ಅಂತೆಲ್ಲ ಹೇಳ್ತಾ ಇದ್ರು. ನಾವೆಲ್ಲರೂ ಒಟ್ಟಾಗಿರೋಣ, ಹೋರಾಟ ಮಾಡೋಣ ಅಂತೆಲ್ಲ ಅವರು ಅಭಿಮಾನಿಗಳಿಗೆ ಕರೆ ಕೊಟ್ಟಿದ್ದಾರೆ. ಈಗಲೂ ಕೂಡ ಅಂಥದ್ದೇ ಒಂದು ಪೋಸ್ಟನ್ನು ಹಾಕೋದರ ಮೂಲಕ ಗಮನ ಸೆಳೀತಾ ಇದ್ದಾರೆ. ಮುಂಚೆಯಿಂದ ಕೂಡ ರೇಣುಕಾಸ್ವಾಮಿ ಕೊಲೆ ಆದಮೇಲೆ ತುಂಬ ಜನ ಇವ್ರ ಅಕೌಂಟನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರಲ್ಲ, ವಿಪರೀತ ಆ್ಯಕ್ಟಿವ್ ಆಗಿದ್ದಾರೆ. ದರ್ಶನ್ ಕುರಿತಾದಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಅವರ ಅಫಿಷಿಯಲ್ ಅಕೌಂಟಲ್ಲಿ ಬರೋಕ್ಕಿಂತ ಮುಂಚೆ ಇವ್ರ ಅಕೌಂಟಲ್ಲಿ ಬರ್ತಿತ್ತು.